ನಮಸ್ಕಾರ ಸ್ನೇಹಿತರೆ. ನಮ್ ಸ್ಕಿನ್ ಗ್ಲೋ ಆಗಿರ್ಬೇಕಂದ್ರೆ ಮನೇಲೆ ಒಂದು ಸಿಂಪಲ್ ಆಗಿ ನಾವೊಂದು ಆಯಿಲ್ ಮಾಡ್ಕೊಳ್ಳೋಣ. ಆಯಿಲ್ ಮಾಡ್ಕೊಳಕ್ಕೆ ನಾನು ಇಲ್ಲಿ ತಗೊಂಡಿರೋದು ಬೀಟ್ರೂಟು, ಕ್ಯಾರೆಟ್, ಬಾದಾಮಿ, ಪನ್ನೀರ್ ರೋಸು, ಮತ್ತೆ ಇದು ಜ್ಯೇಷ್ಠ ಮಧು ಅಂದ್ಬಿಟ್ಟು ಇದು ನಮ್ಮ ಸ್ಕಿನ್ ಅಲ್ಲಿ ಕಪ್ಪು ಕಲೆ ಏನಾದ್ರೂ ಗುಳ್ಳೆ ಬಂದ್ಬಿಟ್ಟು ಹಾಗೆ ಇರುತ್ತಲ್ಲ, ಹಳೆ ಕಲೆಗಳೆಲ್ಲ ಅದೆಲ್ಲ ಹೋಗ್ಲಾಡ್ಸುತ್ತೆ. ಹಾಗೆ ಕೊಬ್ಬರಿ ಎಣ್ಣೆ ಇದು ಫ್ರೆಶ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಸ್ಕಿನ್ಗೆ ಹಾಕೊಳ್ಳೋದ್ರಿಂದ ಒಳ್ಳೆ ರೀತಿಯ ಕೊಬ್ಬರಿ ಎಣ್ಣೆನ ನೋಡಿ ತಗೊಳ್ಬೇಕು. ಮಿಕ್ಸ್ ಅಂತ ಇಂಥದ್ದು ತಗೋಬೇಡಿ. ಈ ಗಾಣಿಗ್ರಹ ಅಂಗಡಿಗಳಲ್ಲೆಲ್ಲ ಇರುತ್ತೆ, ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ಆ ತರದ್ದು ಕೊಬ್ಬರಿ ಎಣ್ಣೆನ ತಗೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದನ್ನ ನಾನೆಲ್ಲ ಪುಡಿ ಪುಡಿ ಮಾಡ್ಕೊಳ್ತೀನಿ. ಇಷ್ಟು ದೊಡ್ಡದು ನಾನು ಹಾಕೋಕ್ಕಾಗಲ್ಲ ನೋಡಿ. ಹೀಗೆ ನಾನು ಉದ್ದುದ್ದಾಗಿ ಸೀಳ್ಕೊಂಡು ಅದನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಮೊದಲೇ ಹಾಕ್ತೀನಿ ಅಂದ್ರೆ ಅಂಶ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಕುದಿಬೇಕು. ನಮ್ಮ ಮುಖದಲ್ಲಿ ಕಲೆ ಅನ್ನೋದೇ ಇರಲ್ಲ ಸ್ನೇಹಿತರೆ. ಯಾವುದೇ ಹಳೆ ಕಲೆಗಳಾಗ್ಲಿ ಹೊಟ್ಟೋಗ್ಬಿಡುತ್ತೆ. ಅದಾದ ನಂತರ ನಾನು ಬಾದಾಮಿನ ತುಂಡಾಗಿ ಮಾಡಿ ಹಾಕೊಂಡಿದ್ದೀನಿ ಸ್ನೇಹಿತರೆ. ನಿಜವಾಗ್ಲೂ ಈ ತರ ಆಯಿಲ್ನ ನಮ್ಮ ಡ್ರೈ ಸ್ಕಿನ್ ಇರೋರು, ಆಯಿಲ್ ಸ್ಕಿನ್ ಅವರು ಖಂಡಿತ ಬಳಸ್ಬೇಡಿ. ಡ್ರೈ ಸ್ಕಿನ್ ಅವರು ಈ ರೀತಿ ಆಯಿಲ್ ನೋಡ್ಕೊಂಡು ನೀವು ಮುಖಕ್ಕೆ ಅಪ್ಲೈ ಮಾಡಿ, ಖಂಡಿತವಾಗ್ಲೂ ಗ್ಲೋಯಿಂಗ್ ಆಗಿ ಕಾಣಿಸ್ತೀರಾ. ಅಷ್ಟು ಅದ್ಭುತವಾದಂತಹ ಒಂದು ಆಯಿಲ್ ಅಂತ ಹೇಳಬಲ್ಲೆ ನಾನು. ಇದನ್ನ ಹೀಗೆ ಸಣ್ಣ ನಾವು ಯಾವುದೇ ಒಂದು ಮಾಡ್ಬೇಕಂದ್ರೆ ಆದಷ್ಟು ಸಣ್ಣ ಉರಿಯಲ್ಲೇ ಮಾಡ್ಬೇಕು ಸ್ನೇಹಿತರೆ. ಹೆಚ್ಚು ಹುರಿ ಕೊಟ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ, ಮತ್ತೆ ಒಂಥರ ಹೊಗೆ ಹೊಗೆ ಬರುತ್ತೆ. ಅದಕ್ಕೆ ಸಣ್ಣದಾಗಿ ಆ ಅಂಶ ನಾವ್ ಏನ್ ಹಾಕಿರ್ತೀವಿ ಇವಾಗ ಜ್ಯೇಷ್ಠ ಮಧುನು ಮತ್ತೆ ಬಾದಾಮಿ ಸ್ನೇಹಿತರೆ, ಈ ಎರಡು ಸಣ್ಣ ಹುರಿಯಲ್ಲಿ ಈ ಎಣ್ಣೆಯಲ್ಲಿ ಉದಿಸ್ಕೋಬೇಕು. ಸಣ್ಣ ಹುರಿ, ಹೆಚ್ಚಿ ಜೋರಾಗಿ ಇದನ್ನ ಘಾಟಾಗೆ ಮಾಡ್ಕೋಬಾರ್ದು. ಅದಾದ ನಂತರ ನಾನು ಬೀಟ್ರೋಟ್ ಅನ್ನು ಹಾಕ್ತಾ ಇದ್ದೀನಿ, ತುರ್ದಿರುವಂತಹ ಬೀಟ್ರೋಟು ಸ್ನೇಹಿತರೆ. ಇದನ್ನು ಅಷ್ಟೇ ನಾವು ಸಣ್ಣ ಹುರಿನೇ ಇಡಬೇಕು, ಜೋರು ಹುರಿ ಮಾಡ್ಕೊಳ್ಬಾರ್ದು. ಅದಾದ ನಂತರ ನಾನು ಇವಾಗ ಕ್ಯಾರೆಟ್ ಅನ್ನ ತುರಿನ ಹಾಕಿದ್ದೀನಿ. ಇವಾಗ ಪನ್ನೀರ್ ರೋಸು ಈ ದಳಗಳನ್ನ ನಾನು ಹಾಕೊಂಡಿದ್ದೀನಿ. ನಾವು ಇದು ಇಷ್ಟ ಹಾಕಿದ್ರು ಸಾಕು. ಇನ್ನೂ ನಮಗೆ ರಿಚ್ ಆಗಿ ಕಾಣಿಸ್ಬೇಕು ಅಂದ್ರೆ ಒಂದೆರಡು ಕೇಸರಿ ದಳನು ಹಾಕೊಂಡ್ರೆ ಇನ್ನೂ ರಿಚ್ ಆಗಿ ಕಾಣಿಸುತ್ತೆ ನಮ್ಮ ಸ್ಕಿನ್ನು. ಮತ್ತೆ ಬೆಳಗ್ಗೆ ನಾವು ಆಯಿಲ್ ಮಸಾಜ್ ಮಾಡಿದ್ವಿ ಅಂದ್ರೆ ಸಂಜೆವರೆಗೂ ಅದೇ ರೀತಿ ಆಯಿಲ್ ತರನೇ ಇರುತ್ತೆ. ಇದು ಡ್ರೈ ಸ್ಕಿನ್ ಅವ್ರಿಗೆ ಮಾತ್ರ. ಆಯಿಲ್ ಸ್ಕಿನ್ ಅವ್ರಿಗಾದ್ರೆ ಹೊಂದ್ಕೊಳ್ಳೋದಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಯಾಕಂದ್ರೆ ಮತ್ತೆ ಮುಖದಲ್ಲಿ ಗುಳ್ಳೆ ಬರುವ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನನಗಿದು ಉಪಯೋಗಕ್ಕೆ ಬಂದಿದೆ. ಆಯಿಲ್ ಸ್ಕಿನ್ ಅವರು ಕೆಲವರು ಹಾಕೊಂಡಿದ್ದವ್ರು ಇಲ್ಲ ನಾನು ಅಪ್ಲೈ ಮಾಡಿದೆ, ಮುಖದಲ್ಲೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಬೇವ್ರ ತರ ಗುಳ್ಳೆ ಬಂದ್ಬಿಡ್ತು ಅಂತ ಹೇಳಿದ್ರು. ಆದ್ರೆ ಒಬ್ಬೊಬ್ರದ್ದು ಹೇಗಿದೆಯೋ ಬಾಡಿ ಅದ್ರ ಮೇಲೆ ಹೋಗುತ್ತೆ. ಆದ್ರೆ ಡ್ರೈ ಸ್ಕಿನ್ ಅವ್ರಿಗೆ ಮಾತ್ರ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಸ್ನೇಹಿತರೆ. ಡ್ರೈ ಸ್ಕಿನ್ ಅವ್ರಿಗೆ ಎಲ್ಲರಿಗೂ ಆಗುತ್ತೆ ಸ್ನೇಹಿತರೆ. ಹೀಗೆ ಸಣ್ಣ ಹುರಿಯಲ್ಲೇ ನಾವು ಇದ್ರದ್ದು ಅಂಶಗಳನ್ನೆಲ್ಲ ತಗೊಳ್ಬೇಕು. ಈ ಕೊಬ್ಬರಿ ಎಣ್ಣೆ ಅದನ್ನ ಅಂಶನೆಲ್ಲ ತಗೊಳ್ತಾ ಇದೆ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು. ಯಾಕಂದ್ರೆ ಇದು ಅಂಶ ನಮ್ಮ ಕೊಬ್ಬರಿ ಎಣ್ಣೆಗೆ ಸೇರ್ಬೇಕಲ್ಲ. ಹಾಗೆ ನೋಡಿ ಎಲ್ಲ ಸೇರಿ ಆಯ್ತು ನೋಡಿ. ಹೀಗೆ ಸೋಸಿದ್ರೆ ಇದು ಎಷ್ಟು ಹೇಗಾಗಿದೆ ನೋಡಿ ನಾವು ಹಾಕಿರೋ ಪದಾರ್ಥಗಳೆಲ್ಲನೂ. ಇವಾಗ ನೋಡಿ ಸೌಜನ್ಯವ್ರ ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದಾರೆ. ಅವ್ರದ್ದು ಮೊದ್ಲೇ ಇದ್ರ ಸ್ಕಿನ್ನು ಸೂಪರ್ ಕಾಣಿಸ್ತಾ ಇದ್ರು. ಅಪ್ಲೈ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನೋಡಿ. ಹಾಕಿ ಹೇಗೆ ಹಾಕೊಳ್ಳೋದು, ಈ ಕೆನ್ನೆ ಬದಿನ ಮೇಲ್ ಎಳ್ಕೊಂಡು ಹಾಕೊಳ್ಬೇಕು. ಫಸ್ಟ್ ಅಪ್ಲೈ ಮಾಡ್ಕೊಂಡ್ಬಿಡ್ಬೇಕು ನೋಡಿ. ಈ ರೀತಿ ಎಲ್ಲ ಹಾಕೊಳ್ತಾ ಇದ್ದಾರೆ ನೋಡಿ. ನಾವು ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ಗೆ ಈ ಎಣ್ಣೆನ ಹೊಂದಿಸ್ತೀವೋ ಅಷ್ಟು ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ಸ್ಕಿನ್ಗೆ ಇದು ಎಣ್ಣೆ ಸೇರ್ಬೇಕು ಸ್ನೇಹಿತರೆ ನೋಡಿ. ಹೀಗೆ ಚೆನ್ನಾಗಿ ಉಜ್ಜಬೇಕು. ಯಾಕಂದ್ರೆ ಆಯಿಲ್ ಹಾಕೋ ಸುಮ್ಮನೆ ಮೇಲ್ಮೇಲೆ ಹಾಕೊಳ್ಳೋದನ್ನ ಈ ರೀತಿ ನಾವು ಚೆನ್ನಾಗಿ ಉಜ್ಕೊಳ್ಬೇಕಾಗತ್ತೆ. ಪ್ರತಿ ಒಂದ್ ಕಡೆನೂ ಅಷ್ಟೇ ಸ್ನೇಹಿತರೆ.
ಆಮೇಲೆ ಎಷ್ಟೋ ಜನಕ್ಕೆ ಐಬ್ರೋ ಬಂದಿಲ್ಲ ಅಂದ್ರೂ ಬಂದ್ಬಿಡುತ್ತೆ.